ಎಲ್ಲೆಲ್ಲೇ ಚೇಲಾಗಳನ್ನ ತಯಾರು ಮಾಡ್ಯಾರ. ಮನೆ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಹೋಗಿದ್ರು ವಿಜೇಂದ್ರ. ಯಾರಿದ್ದಾರಪ್ಪ? ಯಾರು ಒಬ್ಬರೇ? ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರೆ ಟೀಮಾಗಿ ವಿರೋಧ ಪಕ್ಷದ ನಾಯಕರು ಇಬ್ಬರು, ಹಿರಿಯ BJP ನಾಯಕರು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವೇ ಸಂಖ್ಯಾ ಬಾಳೆ ಮಗಲ್ ಅದಾವಲ್ಲ ಅವನ್ನ ತೊಗೊಂಡು ಹೋಗ್ಯಾನ ಚೀಲಗಳನ್ನ. ಅಂದರೆ ಇದು ಇವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಭೇಟಿಗೂ ಇವ್ರ ಜೋಡೆ ಯಾರು BJP ಬರಲ್ಲಾಗ್ಯಾರ. ಅದೇ ತಂಬೇಶಗೌಡ, ರುದ್ರೇಶ, ಪ್ರೀತಮ್ ಗೌಡ, ಇನ್ನೊಬ್ಬ ಅದಾನಲ್ರಿ ಇಲ್ಲಿ MLA, ಇವ್ರಿಷ್ಟು ತೊಗೊಂಡು ಬಿಟ್ಟರೆ ಮತ್ತು ಯಾರು BJP ಒಳಗೆ ಸುಮ್ಮನೆ ಇವತ್ತು ಕಾರ್ಯಕಾರಿಣಿ ಕರ್ತಾರೆ, ಏನೂ ಇಲ್ಲ. ಈಗ ಎಲ್ಲರೂ ಬರ್ತಾರೆ, ಬೊಮ್ಮಾಯರು ರಿಸೆಪ್ಷನ್ಗೆ ಊಟ ಮಾಡಿ ಹೋಗ್ತಾರೆ ಅಷ್ಟೇ. ಅದು ನೋಡ್ರಿ ಅದೇ ಇದು ಇವಂದೇ ಡೈರೆಕ್ಷನ್ನು, ವಿಜೇಂದ್ರ ಒಟ್ಟೆ BJP JDSನವ್ರ ಜೊತೆಗೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ. ಯಾಕಂದರೆ JDS ಲೋಕಸಭೆಯಲ್ಲಿ BJP ಜೊತೆ ಹೊಂದಾಣಿಕೆ ಆಗದಿದ್ದರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ದು. ಅವರೇ ಹೇಳ್ತಾರಲ್ಲ MPಗಳೇ, ಕೋಲಾರ, ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳು ರೀ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ದರಿಂದ BJPದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನು ಬಿಟ್ಟು ಇಂಡೈರೆಕ್ಟಾಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ಅವ ಯಾರು ಹರೀಶ್ ಪುಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜೇಂದ್ರ. ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲವು ಮಂದಿ. ಏನಾರೇ ನಮ್ಮ ಅಧ್ಯಕ್ಷ ಯಾವನ ತಾಕತ್ತೈದು ಬಿಜಾಪ್ನ ಬಾತ್ ಹೇಳ್ರಿ, ಏನೋ ಪ್ರತಿಭಟನೆ ಮಾಡ್ತಂತೆ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾಯಿಲ್ಲ. ವಿಜೇಂದ್ರ ಬಗ್ಗೆ ನಾನು ದಿನ ಮಾತಾಡ್ತೀನಿ. ಬಿಜಾಪುರ ನೋಡೋದು, ಬಿಜಾಪುರನಾಗ ಯಾರು ದಮ್ ಐತಿ ಬಂದು ನಾನು ಮುಟ್ಟಿ ನೋಡಲಿ. ಇವೆಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನಾನು ಮುಂದೆ. ನಾವು ವಿಜೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದಾಗ ನೋಡ್ತೇನೆ.